ನಮಸ್ತೆ ಫ್ರೆಂಡ್ಸ್, ಹ್ಯಾಪಿ ಸಂಕ್ರಾಂತಿ ಇವತ್ತು ಇದೆ, ನಿನ್ನೆನೂ ಇತ್ತು. ನಾವು ಇಲ್ಲಿ ಗುಜರಾತಲ್ಲಿ ಜನ ಇಲ್ಲಿರೋರೆಲ್ಲರೂ ಗುಜರಾತ್ ಕಡೆ ನಿನ್ನೆನೇ ಸಂಕ್ರಾಂತಿಯನ್ನು ಸೆಲೆಬ್ರೇಟ್ ಮಾಡಿದ್ದಾರೆ. ನೀವೆಲ್ಲ ಇವತ್ತು ಮಾಡಿದ್ದೀರಾ ಅಂದ್ಕೊಂಡಿದ್ದೀನಿ. ಅಂದರೆ ನಮ್ಮ ಕರ್ನಾಟಕದಲ್ಲೆಲ್ಲ ಜಾಸ್ತಿ ಆಲ್ಮೋಸ್ಟ್ ನಿನ್ನೆನೂ ಅರ್ಧ ಇದೆ, ಇವತ್ತು ಅರ್ಧ ಇದೆ. ಅಂದರೆ ಒಬ್ಬರು ನಿನ್ನೆ ಮಾಡಿದ್ದಾರೆ, ಕೆಲವೊಬ್ಬರು ಇವತ್ತು ಮಾಡಿದ್ದಾರೆ ಅಲ್ವಾ. ಹಾಗೂ ಎಲ್ರಿಗೂ ಮತ್ತೊಮ್ಮೆ ಮಕರ ಸಂಕ್ರಾಂತಿಯ ಹಾರ್ದಿಕ ಶುಭಾಶಯಗಳು. ಜನವರಿಯಲ್ಲಿ ಅಂದರೆ ಈ ವರ್ಷ ಸ್ಟಾರ್ಟ್ ಆದಮೇಲೆ ಹೊಸ ವರ್ಷ ಸ್ಟಾರ್ಟ್ ಆದಮೇಲೆ ಮೊದಲನೇ ಹಬ್ಬ ಇದು, ನಮ್ಮ ಹಿಂದೂಗಳ ಹಬ್ಬ ಸಂಕ್ರಾಂತಿ. ನನಗೆ ತುಂಬ ನೆಗಡಿ ಜ್ವರ ಎಲ್ಲ ಆಗಿಬಿಟ್ಟಿದೆ. ನಿಮಗೆ ನನ್ನ ಸೌಂಡು ನನ್ನ ಮಾತಲ್ಲಿ ಕೇಳಿಸ್ತಾ ಇರ್ಬೋದು. ಮತ್ತು ನಾವೇನು ಜಾಸ್ತಿ ನಿನ್ನೆ ಅದಕ್ಕೆ ಯಾವುದೇ ಒಂದು ಸಂಕ್ರಾಂತಿ ಹಬ್ಬನ ಜೋರಾಗಿ ಸೆಲೆಬ್ರೇಟ್ ಮಾಡೋದಕ್ಕೆ ಆಗಿಲ್ಲ. ಹಾಗೆ ನಾರ್ಮಲಾಗಿ ಸಿಂಪಲ್ಲಾಗಿ ಮಾಡಿದ್ದೀವಿ. ನೀವೆಲ್ಲ ಹೇಗೆ ಮಾಡಿದ್ದೀರಾ? ವೆರೈಟಿ ಅಡುಗೆಗಳನ್ನು ಮಾಡಿರ್ಬೋದು ಅಂದ್ಕೊಂಡಿದ್ದೀನಿ. ಇಲ್ಲಂತೂ ಗುಜರಾತಲ್ಲಿ ಸಿಕ್ಕಾಪಟ್ಟೆ ಫೇಮಸ್ ಗೊತ್ತಾ. ಈಗ ನಮ್ಮ ಎಲ್ಲ ಕಡೆನೂ ಬಂದುಬಿಟ್ಟಿದೆ ಒಂದೇ ಥರ ಕೈಟ್ ಹಾರಿಸೋದು. ನಿನ್ನೆ ಇಡೀ ದಿನ, ಇವತ್ತು ಇಡೀ ದಿನ ನೋಡಿ ಈಗಲೂ ಹಾಡು ಹಾಕ್ಕೊಂಡಿದ್ದು ಜೋರಾಗಿ ಡಿ ಜೆ ಎಲ್ಲ ಹಾಕಿದ್ದಾರೆ. ನನಗೆ ಎಲ್ಲಿ ಭಯ, ಇಲ್ಲಿ ನನ್ನ ವೀಡಿಯೋದಲ್ಲಿ ಕೇಳಿಸುತ್ತಾ ಅಂತ ನನಗೆ ಭಯ. ಯಾಕೆಂದರೆ ಮತ್ತೆ ಪ್ರಾಬ್ಲಮ್ ಆಗಬಾರ್ದು ಅಲ್ವಾ. ಇನ್ನೂ ತನಕ ಕೈಟ್ ಹಾರಿಸೋದು ಇನ್ನೂ ಮುಗ್ದಿಲ್ಲ. ಇವತ್ತೇನು ಇನ್ನೂ ಈ ಒಂದು ವಾರದಿಂದ ಆಲ್ರೆಡಿ ಸ್ಟಾರ್ಟ್ ಆಗಿರುತ್ತೆ. ಇನ್ನು ನಾಳೆನೂ ಹಾರಿಸ್ತಾರೆ. ಮಕ್ಕಳಿಗೆಲ್ಲ ರಜೆ ಇರುತ್ತಲ್ವ, ಇನ್ನು ಸ್ವಲ್ಪ ಹೀಗೆ ಇರುತ್ತೆ. ಆದರೆ 2 ದಿನ ಅಂತೂ ಜೋರು, ನಿನ್ನೆ ಇವತ್ತು ತುಂಬಾ ಜೋರಿತ್ತು. ಹಾಗೆ ಎಲ್ಲ ಕಡೆ ನಮ್ಮ ಕಡೆನೂ ಹಾಗೆ ಅಂದ್ಕೊಂಡಿದ್ದೀನಿ. ಬಹಳಷ್ಟು ಕಡೆ ಎಲ್ಲ ಕೈಟ್ ಹಾರಿಸೋದು ಅಂದರೆ ಗಾಳಿಪಟ ಅಂತ ಹೇಳ್ತಾರೆ, ಪತಂಗ ಅಂತ ಹೇಳ್ತಾರೆ, ಹಾರಿಸೋದು ಎಲ್ಲ ಕಡೆ ಇದ್ದೇ ಇದೆ. ಅದೊಂಥರ ಚಂದ. ಮಕರ ಸಂಕ್ರಾಂತಿ ಅಂದರೆ ಧನು ರಾಶಿಯಿಂದ ಸೂರ್ಯ ಮಕರ ರಾಶಿಗೆ ಪ್ರವೇಶ ಮಾಡ್ತಾನೆ ಇವತ್ತಿನ ದಿನ. ವಿಚಿತ್ರ ಅಂದರೆ ಏನು, ಎಲ್ಲ ಹಬ್ಬಗಳು ಮಿತಿಗಳು ಚೇಂಜ್ ಆದಂಗೆ ಡೇಟ್ಗಳು ಚೇಂಜ್ ಆಗುತ್ತೆ ಅಲ್ವಾ. ಅಂದರೆ ಬೇರೆ ಬೇರೆ ಹಬ್ಬಗಳು, ಈಗ ದೀಪಾವಳಿ ಆಗಲಿ, ನವರಾತ್ರಿ ಆಗಲಿ, ಹೋಲಿ ಆಗಲಿ, ಅಥವಾ ಇನ್ಯಾವುದೇ ಗಣಪತಿ ಅಂದರೆ ಗಣೇಶ ಚತುರ್ಥಿ, ಯಾವುದೇ ಹಬ್ಬ ಆದರೂ ತಿಂಗಳು ಅಥವಾ ಮಿತಿಗೆ ಅನುಸಾರವಾಗಿ ತಿಂಗಳು ಡೇಟು ಎಲ್ಲ ಚೇಂಜ್ ಆಗುತ್ತೆ. ಆದರೆ ಈ ಸಂಕ್ರಾಂತಿ ಒಂದೇ ನೋಡಿ, ಪ್ರತಿ ವರ್ಷ 14 ಇಲ್ಲ 15ನೇ ತಾರೀಕಿಗೆ ಬರುತ್ತೆ ಅಲ್ವಾ. ಅಂದರೆ ಇದು ಡೇಟಲ್ಲಿ ಹೋಗುವಂಥದ್ದು. ಅಂದರೆ ಯಾವುದೇ ಒಂದು ಇದು ಚೇಂಜ್ ಇರಲ್ಲ. ಡೇಟಲ್ಲಿ ಮಾತ್ರ ಯಾವತ್ತು ತಾರೀಕಿನಲ್ಲಿ ಚೇಂಜೇ ಇರಲ್ಲ. ಇನ್ಮೇಲೆ ಸ್ವಲ್ಪ ದಿನ ಜಾಸ್ತಿ ದೊಡ್ಡದಾಗ್ತಾ ಹೋಗುತ್ತೆ. ಸಂಕ್ರಾಂತಿ ಮುಗಿದ ಮೇಲೆ ಸ್ವಲ್ಪನೇ ದಿನ ದೊಡ್ಡಾಗ್ತಾ ಹೋಗುತ್ತೆ ಅಲ್ವಾ. ಅದು ಗುಜರಾತಲ್ಲಿ ಇನ್ನೂ ಮಜಾ ಅಂದರೆ, ಗುಜರಾತಲ್ಲಿ ಬೇಸಿಗೆಯಲ್ಲೂ ಸಹ ಎಲ್ಲ ಕಡೆ 7ರಿಂದ 7:30 ಒಳಗಡೆ ಕತ್ಲೆ ಆಗ್ಬಿಟ್ರೆ, ನಮ್ಮ ಗುಜರಾತಲ್ಲಿ ನಾವು ನೋಡಿದ್ದೀವಿ, 3 ವರ್ಷದಿಂದ ನೋಡ್ತಾ ಇದ್ದೀನಿ, 8 ಗಂಟೆ ಆದರೂ ಕತ್ಲೆ ಆಗಲ್ಲ ಗೊತ್ತಾ, ಇನ್ನೂ ಬೆಳಕಿರುತ್ತೆ. ಇಲ್ಲಿ ಇದೊಂದು ವಿಶೇಷತೆ ನಾನು ನೋಡಿದ್ದೀನಿ. ಅಂದರೆ ನಮ್ಮ ದೇಶದಲ್ಲಿ ತುಂಬ ಲೇಟಾಗಿ ಕತ್ಲೆ ಆಗೋದು ಗುಜರಾತ್ ರಾಜ್ಯ ಅಂತ ನೀವು ಬೇಕಾದರೂ ಅಬ್ಸರ್ವ್ ಮಾಡಿ, ಬೇಕಾದರೆ ಎಲ್ಲಾದರೂ ಸರ್ಚ್ ಮಾಡಿದರೂ ಗೊತ್ತಾಗುತ್ತೆ ನಿಮಗೆ ಗುಜರಾತ್ ರಾಜ್ಯ. ಆಮೇಲೆ ರಾಜಸ್ಥಾನದ ಕೆಲವೊಂದು ಕಡೆ ಇರ್ಬೋದು, ಆದರೆ ಗುಜರಾತಲ್ಲಿ ಮಾತ್ರ ಯಾವಾಗಲೂ ಅಷ್ಟೇ 8 ಗಂಟೆ, ಆಲ್ಮೋಸ್ಟ್ 8 ಗಂಟೆ ಆಗುತ್ತೆ ಮೇ ತಿಂಗಳಲ್ಲೆಲ್ಲ. ಈಗ ನಾನು ಈ ಸಂಕ್ರಾಂತಿ ಅಥವಾ ಇದ್ರ ಬಗ್ಗೆ ನಾನು ಮಾತಾಡ್ತಾ ಇಲ್ಲ. ನಾನು ಒಂದು ಆನ್ಲೈನಲ್ಲಿ ಒಂದು ಗೇಮನ್ನು ತರಿಸಿದ್ದೆ. ಆ ಗೇಮು ನಿಮಗೂ ತೋರಿಸೋಣ ಅಂತ ಅನ್ನಿಸ್ತು. ಆ್ಯಕ್ಚುಲಿ ನಾನು 3-4 ವರ್ಷದ ಹಿಂದೆ ಬಹಳಷ್ಟು ಆಡ್ತಿದ್ದೆ. ಆಮೇಲೆ ನಾನು ಬೇರೆ ಕಡೆಯಿಂದ ಇಲ್ಲಿ ಬಿಟ್ಟು ಬಂದುಬಿಟ್ಟೆ, ಬೇರೆ ಕಡೆಯಿಂದ ಬಂದೆ ಅಲ್ವಾ. ಆಗೇನಾಯಿತು, ಆ ಗೇಮನ್ನು ಮಕ್ಕಳದ್ದು 2 ಇತ್ತು ನನ್ನ ಹತ್ರ, 2 ಸೆಟ್ ಇತ್ತು. ಅದು 2 ಯಾರಿಗೋ ಮಕ್ಕಳಿಗೆಲ್ಲ ಕೊಟ್ಟು ಬಂದುಬಿಟ್ಟೆ. ಇಲ್ಲೇನು ಸುಮ್ಮನೆ ಆಡೋದು ಅಂತ. ತುಂಬ ಆಡ್ತಿದ್ದೆ ಸಣ್ಣಿರುವಾಗ ಅನ್ನೋದಕ್ಕಿಂತ ಈ 4 ವರ್ಷದ ತನಕನೂ ಆಡ್ತಾ ಇದ್ದೆ. ಆಮೇಲೆ ಸ್ವಲ್ಪ ಬಿಟ್ಟು, ಅಂದರೆ ಇಲ್ಲಿ ಬಂದಮೇಲೆ ನಾನು ಆಡೋದು ಬಿಟ್ಟು ಹೋಯಿತು. ಆದರೆ ಈಗ ಅನ್ನಿಸ್ತು ಆನ್ಲೈನಲ್ಲಿ ತರಿಸ್ಕೊಂಡು ಆಡೋಣ. ಅಂದರೆ ಮೈಂಡ್ ಫ್ರೆಶ್ ಆಗೋದಕ್ಕೆ ತುಂಬ ಒಂದು ಚೆನ್ನಾಗಿರೋ ಗೇಮು. ನೀವು ಆಡಿದ್ದೀರ ಅಂದ್ಕೊಂಡಿದ್ದೀವಿ. ಬಹಳಷ್ಟು ಮನೇಲಿ ಇದು ಇರುತ್ತೆ, ಮಕ್ಕಳು ಆಡ್ತಾರೆ, ದೊಡ್ಡವರು ಆಡ್ಬೋದು. ಒಂಥರ ಮೈಂಡ್ ಫ್ರೆಶ್ಶು ಮತ್ತು ಸ್ವಲ್ಪ ಕಾನ್ಸಂಟ್ರೇಷನ್ ಜಾಸ್ತಿ ಇರುತ್ತೆ ಇದರಲ್ಲಿ. ಹೇಗೆ ಮಾಡೋದು ಅಂತ ತುಂಬ ಈಸಿ ಗೇಮು. ಆದರೆ ಅದರಲ್ಲಿ ಒಂಥರ ಟೆಕ್ನಿಕ್ಕಿಂದ ಆಟ ಆಡಿದರೆ ಬಹಳ ಚೆನ್ನಾಗಿರುತ್ತೆ. ನಮ್ಮಮ್ಮ ತುಂಬ ಚೆನ್ನಾಗಿ ಆಡ್ತಿದ್ರು ಆ ಗೇಮನ್ನು. ನಾನು ಸುಮಾರು ಕಲ್ತಿದ್ದೀನಿ, ಬಟ್ ನನಗೆ ಕೆಲವೊಂದು ಸರಿ ಬರುತ್ತೆ, ಕೆಲವೊಂದು ಸರಿ ಬರಲ್ಲ, ಪರ್ಫೆಕ್ಟಾಗಿ ಇದು ಆಗಲ್ಲ. ಏನು ಅಂತ ತೋರಿಸ್ತೀನಿ. ಇದು ನಾನು ಆನ್ಲೈನ್ ತರಿಸಿದ್ದು ಮಸ್ತ್ ಗೇಮ್ ಗೊತ್ತಾ. ನಾನು ಇನ್ನೂ ಓಪನ್ ಮಾಡಿಲ್ಲ, ಅನ್ಬಾಕ್ಸ್ ಇವತ್ತು ಮಾಡ್ತಾಯಿದ್ದೀನಿ. ಮೊನ್ನೆನೇ ಬಂದಿದೆ, ಆದರೆ ನಾನು ಬ್ಯುಸಿ ಇದ್ದೆ, ಸ್ವಲ್ಪ ಹುಷಾರಿರಲಿಲ್ಲ, ಜ್ವರ ಎಲ್ಲ ಆಗಿತ್ತಲ್ವ, ಅದಕ್ಕೆ ನನಗೆ ಇದನ್ನು ಓಪನ್ ಮಾಡಲಿಕ್ಕೆ ಆಗಿಲ್ಲ. ಈಗ ಇದನ್ನು ಓಪನ್ ಮಾಡಿ ನಿಮಗೂ ತೋರಿಸ್ತೀನಿ. ನೀವು ಆಟ ಆಡಿರ್ತೀರ. ಆಮೇಲೆ ಈ ಗೇಮನ್ನು ಇವತ್ತು ನಾನು ಆಡಲ್ಲ, ನಾಳೆ ನಾನು ಪ್ರಾಕ್ಟೀಸು ಮಾಡಲ್ಲ. ಆ್ಯಕ್ಚುಲಿ 4 ವರ್ಷದಿಂದ ನನಗೆ ಪ್ರಾಕ್ಟೀಸ್ ಬಿಟ್ಟು ಹೋಗಿದೆ. ಆದರೂ ನೋಡ್ತೀನಿ ಎಷ್ಟು ನನ್ನ ಕಡೆ ಆಗುತ್ತೆ, ಹೇಗಾಗುತ್ತೆ ಅಂತ ನಿಮಗೆ ತೋರಿಸ್ತೀನಿ. ನಾನು ಈ ಗೇಮನ್ನು ನಾಳೆ ಆಟ ಆಡಿ ತೋರಿಸ್ತೀನಿ. ಇವತ್ತು ಈ ಗೇಮ್ ಯಾವುದು ಅಂತ ನೋಡೋಣ ಬನ್ನಿ, ಅಷ್ಟೇ ತೋರಿಸ್ತೀನಿ. ಕಷ್ಟಪಟ್ಟು ಓಪನ್ ಮಾಡಿದೆ, ಫುಲ್ಲು ಪ್ಯಾಕ್ ಮಾಡ್ಕೊಂಡು ಬಂದಿದೆ ಇದು. ಸ್ವಲ್ಪ ಪ್ಯಾಕಿಂಗ್ ಚೆನ್ನಾಗಿರೋದ್ರಿಂದ ತೆಗೆಯೋದೇ ಕಷ್ಟ. ಒಳ್ಳೆಯದು, ಪ್ಯಾಕಿಂಗ್ ಈ ಥರನೇ ಬರಬೇಕು.
ನಾನೀಗೆಲ್ಲ ಹರಿದು ಬಿಡ್ತೀನಿ. ಹೇಗೂ ನನಗೆ ಗೇಮ್ ಇಟ್ಕೊಳ್ಳೋದೇ ಇದೆ, ನಾನೇನು ರಿಟರ್ನ್ ಅಂತೂ ಮಾಡಲ್ಲ. ಸೊ ಹೆಂಗೆ ಹೊಡೆದ್ರೆ ಏನೋ ಅಲ್ಲ, ಓಪನಿಂಗ್ ಹೆಂಗೆ ಬೇಕೋ ಹಂಗೆ ಓಪನ್ ಮಾಡ್ತಾ ಇದ್ದೀನಿ. ನೀವು ನೋಡ್ತಾ ಇದ್ದೀರಾ ಯಾವ ಥರ ಅಂತ. ತುಂಬಾ ಫುಲ್ ಪ್ಯಾಕಿಂಗ್, ಬಾಕ್ಸ್ ಹಾಕಿ ನೋಡೋಣ ನಿಜವಾಗ್ಲೂ ಬಂದಿದೆಯೋ ಅಥವಾ ಬರೀ ಬಾಕ್ಸ್ ಒಳಗಡೆ ಬಾಕ್ಸೇ ಬಂದುಬಿಟ್ಟಿದೆಯೋ ನೋಡ್ತೀನಿ. ಟಾನ್ಸಿಲ್ ಅಂದರೆ ಥ್ರೋಟ್ ಇನ್ಫೆಕ್ಷನ್ ಆಗಿರೋದ್ರಿಂದ ತುಂಬ ಈ ರಾತ್ರಿ ಆದ ಕೂಡಲೇ ತುಂಬ ನನಗಿಲ್ಲಿ ನೋವು ಬರುತ್ತೆ, ಥ್ರೋಟ್ ಇನ್ಫೆಕ್ಷನ್, ಗಂಟಲು ನೋವು. ಆಮೇಲೆ ದಿನ ಹೋದಂಗೆ ಸ್ವಲ್ಪ ಮಧ್ಯಾಹ್ನ ಆದಂಗೆ ಕಡಿಮೆ, ಬಿಸಿ ನೀರು ಕುಡಿತೀನಿ, ಅರಿಶಿಣದ ಹಾಲು ಕುಡಿತಾ ಇದ್ದೀನಿ, ಟ್ಯಾಬ್ಲೆಟ್ ಬೇರೆ ಇದೆ. ಆದರೂ ನೋಡಿ ಓಪನ್ ಮಾಡಿದೆ. ಇದು ನಿಮಗೂ ಗೊತ್ತಿರ್ಬೋದು ಯಾವ ಗೇಮು ಅಂತ. ಸೊ ನಾನು ತೋರಿಸ್ತೀನಿ, ಆದರೆ ನಾನು ಇವತ್ತು ಆಟ ಆಡಿ ತೋರಿಸಲ್ಲ. ಇದು ನಿಮಗೂ ಗೊತ್ತಿದೆಯಾ, ಚೆನ್ನಾಗಿರುತ್ತೆ ಅಲ್ವ ಈ ಗೇಮು. ಆಲ್ಮೋಸ್ಟ್ ಎಲ್ಲರೂ ಆಡಿದ್ದೀರಾ ಅಂದ್ಕೊಂಡಿದ್ದೀನಿ. ನನಗಂತೂ ತುಂಬಾ ಇಷ್ಟ ಆಗ್ತಿತ್ತು ಗೇಮು. ಗಂಟೆಗಟ್ಟಲೆ ಕೂತ್ಕೊಂಡು ಆಡ್ತಿದ್ವಿ ನಾವು. ಅಂದರೆ ಒಬ್ಬರೇ ಆಡ್ಬೋದು, ಟೈಮ್ ಪಾಸಿಗೆ ಒಂದು 2 ಜನ ಕೂತ್ಕೊಂಡು ಆಡಿಬಿಟ್ರು ಒಂದೊಂದು ಗಂಟೆ ಕೂತ್ಕೊಂಡು ಆಡ್ಬೋದು. ಯಾರು ಎಷ್ಟು ಇದರಲ್ಲಿ ಉಳಿಸ್ತಾರೆ, ಇಲ್ಲಿ ಗೋಲಿ ಎಷ್ಟು ಉಳಿಸ್ತಾರೆ ಅಂತ ನೋಡೋದು. ನನಗೆ ಕೆಲವೊಂದು ಸರಿ ಒಂದು ಉಳ್ಸೋಕ್ಕೆ ಬರ್ತಿತ್ತು, ಕೆಲವೊಂದು ಸರಿ 3 ಉಳಿತಿತ್ತು. ನಂದು ಅಷ್ಟೊಂದು ಪ್ರತಿ ಸರಿನೂ ಒಂದಂತೂ ಆಗ್ತಾ ಇರಲಿಲ್ಲ. ನಮ್ಮಮ್ಮ ನಾವು ಊರಲ್ಲೂ ಇದ್ದಾಗ ಹೋದಾಗ ಆಡ್ತಿದ್ವಿ. ನಮ್ಮಮ್ಮ ತುಂಬ ಯಾವಾಗ ನೋಡಿದ್ರು ಒಂದು ಗ್ಯಾರಂಟಿ ಒಂದೇ ಇಡ್ತಿದ್ರು, ಅವರು ಎಲ್ಲದೂ ಖಾಲಿ ಮಾಡಿಬಿಡ್ತಿದ್ರು. ಇಲ್ಲಿ ನನಗೆ ಅಷ್ಟೊಂದು ಬರಲ್ಲ, ಅವ್ರ ಟೆಕ್ನಿಕ್ ಚೆನ್ನಾಗಿ ಇಟ್ಕೊಂಡಿದ್ರು ಅನಿಸುತ್ತೆ. ನನಗದು ಕೆಲವೊಂದು ಸರಿ ಆ ಟೆಕ್ನಿಕ್ ಮರ್ತೋಗ್ಬಿಡುತ್ತೆ ಯಾವ ಥರ ಅಂತ. ಅದೇನೋ ಒಂದು ಟೆಕ್ನಿಕ್ ಇರುತ್ತೆ. ಬಟ್ ನಾನು ನೋಡ್ತೀನಿ ಎಷ್ಟಾಗುತ್ತೆ ಅಂತ. ನಾಳೆ ನಾನು ಇದನ್ನು ಆಟ ಆಡಿ ತೋರಿಸ್ತೀನಿ ನಿಮಗೆ. ಇದರಲ್ಲಿ ನಿಮಗೂ ಗೊತ್ತಿರ್ಬೋದು, ನೀವು ತುಂಬ ಜನ ಆಡಿರ್ಬೋದು. ಭಾಳ ಚೆನ್ನಾಗಿರುತ್ತೆ, ಇದರಿಂದ ಮೈಂಡ್ ಫ್ರೆಶ್ ಆಗುತ್ತೆ. ಏನೋ ಒಂಥರ ಕಾಂಪಿಟೇಷನ್, ಒಂಥರ ಹಿಂಗೆ ಒಂಥರ ಮೈಂಡ್ ಚೇಂಜ್ ಆಗೋದಕ್ಕೆ, ಮತ್ತು ಏನೋ ಖಾಲಿ ಕೂತ್ಕೊಂಡು ಏನೋ ಮಾಡೋದಕ್ಕಿಂತ ಸುಮ್ಮನೆ ಈ ಥರ ಒಂದು ಗೇಮ್ ಆಡಿದರೆ ಎಂಟರ್ಟೈನ್ಮೆಂಟ್ ಆಗುತ್ತೆ ಅಲ್ವಾ, ನಮಗೆ ಎಂಜಾಯ್ಮೆಂಟ್ ಆಗುತ್ತೆ, ಎಂಟರ್ಟೈನ್ಮೆಂಟ್ ಆಗುತ್ತೆ, ಮಜಾ ಬರುತ್ತೆ. ಜೊತೆಲಿ ಯಾರಾದರೂ ಮನೇಲಿ ಯಾರೂ ಇಲ್ಲ ಅಂದರೆ ಮನೇಲಿ ತಾಯಿ ಮಕ್ಕಳು ಆಡ್ಬೋದು, ಗಂಡ ಹೆಂಡತಿ ಆಡ್ಬೋದು, ಅಥವಾ ಮಕ್ಕಳ ಜೊತೆ ನೀವು ಅಣ್ಣ ತಮ್ಮ ಅಕ್ಕ ತಂಗಿ ಯಾರು ಬೇಕಾದರೂ ಆಡ್ಬೋದು. ಇದರಲ್ಲಿ ಮಸ್ತ್ ಯಾರು ಒಂದು ಗೋಲಿನ ಉಳಿಸ್ತಾರೆ, ಇಲ್ಲೇ ಆಗಬೇಕಾಗುತ್ತೆ ಅದು ಮಧ್ಯದಲ್ಲಿ, ಯಾರು ಉಳಿಸ್ತಾರೆ ಅಂತ ನೋಡೋದೊಂದು ಕಾಂಪಿಟೇಷನ್ ಟೈಪ್ ಇಟ್ಕೊಂಡು ಆಡಿದರೆ ಭಾಳ ಚೆನ್ನಾಗಿರುತ್ತೆ. ನಾನು ಇದನ್ನು ನಾಳೆ ಆಡಿ ತೋರಿಸ್ತೀನಿ, ನನಗೆ ಬರುತ್ತಾ ಅಂತ ನೋಡ್ತೀನಿ. ಖಂಡಿತ ನಾನು ಮತ್ತೆ ಇದನ್ನು ಪ್ಯಾಕ್ ಓಪನ್ ಮಾಡಿರಲ್ಲ, ಹೀಗೆ ನಾಳೆ ನಿಮ್ಮ ಮುಂದೆನೇ ತೋರಿಸ್ತೀನಿ. ಒಂದು 2 ಆಟ ಆಡಿ ತೋರಿಸ್ತೀನಿ, ಇದೇ ಥರ ಇಟ್ಟಿರ್ತೀನಿ. ನನಗೆ ತುಂಬ ಖುಷಿಯಿಂದ ನಾನು ಎಷ್ಟೋ ದಿವಸದಿಂದ ಆ್ಯಕ್ಚುಲಿ ನನ್ನ ಕಡೆ ಇತ್ತು, ನಾನು 2 ಈ ಥರದ್ದು ಇತ್ತು, ಅದನ್ನು ಅಲ್ಲಿ ಕೊಟ್ಟು ಬಂದುಬಿಟ್ಟಿದ್ದೆ. ಅದರ ನಂತರ 4 ವರ್ಷ 3.5-4 ವರ್ಷ ಇತ್ತು ನಾನು ಆಟನೇ ಆಡಿಲ್ಲ. ಈಗಲೇ ನನಗೆ ಭಾಳ ದಿವಸದಿಂದ ಅನ್ಕೋತಾ ಇದ್ದೆ ಗೇಮನ್ನು ತರಿಸ್ಕೋಬೇಕು, ಆಟ ಆಡಬೇಕು ಅಂತ. ಇದು ಆನ್ಲೈನಲ್ಲಿ ನನಗೆ 135 ಎಷ್ಟೋ ಇತ್ತು. ಬಟ್ ಇದು ನೀವೇನಾದರೂ ಶಾಪಿಗೆ ಹೋಗಿ ತಂದರೆ ನಿಮ್ಗೆ ಇನ್ನೊಂದು 10-20 ರೂಪಾಯಿ ಕಡಿಮೆ ಆಗ್ಬೋದು, 100 ರೂಪಾಯಿಗೆಲ್ಲ ಸಿಗ್ಬೋದೇನೋ. ಸ್ವಲ್ಪ ಆನ್ಲೈನಲ್ಲಿ ನಾನು ತರಿಸಿದ್ದೆ, 130-135 ಎಷ್ಟೋ ಇತ್ತು ಅಷ್ಟೇ. ಹೇಗೆ ಅನಿಸ್ತು ಈ ಗೇಮ್ ನೀವು ಆಡಿದ್ರ ಅಂತ ಹೇಳಿ. ಇಷ್ಟ ಆದರೆ ನೀವು ಒಂದು ಖಂಡಿತ ಇಂಥದ್ದು ಗೇಮನ್ನು ಆಟ ಆಡಿ, ನಿಮಗೂ ಒಂಥರ ಮಜಾ ಬರುತ್ತೆ, ಮೈಂಡ್ ಫ್ರೆಶ್ ಆಗುತ್ತೆ. ಮೈಂಡ್ ಅಂದರೆ ನಮ್ಮ ತಲೆಯಲ್ಲಿರುವಂಥ ನರಗಳು ಆ್ಯಕ್ಟಿವ್ ಆಗುತ್ತೆ, ಅಂದರೆ ಬುದ್ಧಿ ಆ್ಯಕ್ಟಿವ್ ಆಗುತ್ತೆ ಇಂಥದ್ರಿಂದ ಅಲ್ವಾ. ಹಾಗೇನಾದ್ರು ನಿಮಗೂ ಇಷ್ಟ ಇದ್ದರೆ ಖಂಡಿತ ನಿಮ್ಮ ಮನೇಲಿ ಇಲ್ಲಾದರೂ ತರಿಸ್ಕೊಂಡು ನೋಡಿ, ಆನ್ಲೈನ್ ತರಿಸ್ಕೊಳ್ಳಿ, ಇಲ್ಲ ಅಂಗಡಿಗೆ ಹೋಗಿ ತೊಗೊಂಡು ಬಂದು ಆಟ ಆಡಿ ನೋಡಿ, ನೀವು ಎಂಜಾಯ್ ಮಾಡಿ. ನಾಳೆ ಈ ಗೇಮನ್ನು ನಾಳೆ ತೋರಿಸ್ತೀನಿ ನಾನು ಆಟ ಆಡಿ, ಓಕೆನಾ. ಮತ್ತು ಇಲ್ಲಿಗೆ ಈ ವಿಡಿಯೋನ ನಾನು ಇವತ್ತೇ ಎಂಡ್ ಮಾಡ್ತಾಯಿದ್ದೀನಿ. ನಾಳೆ ಮತ್ತು ಇದೇ ವಿಡಿಯೋನ ತರ್ತಾಯಿದ್ದೀನಿ, ಓಕೆನಾ. ಥ್ಯಾಂಕ್ ಯು. ಫಸ್ಟ್ ಟೈಮ್ ಬಂದಿದ್ದರೆ ಏನು ಮಾಡಬೇಕು ಹೇಳಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಲೈಕ್ ಮಾಡಿ, ಕಾಮೆಂಟ್ ಮಾಡಿ. ಫಸ್ಟ್ ಟೈಮ್ ಬಂದಿದ್ದರೆ ಮತ್ತೊಂದು ಸರಿ ಹತ್ತೀನಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫ್ರೆಂಡ್ಸ್, ಮತ್ತೆ ಸಿಗೋಣ.